ಇವಾಗೇನು ಕೆಲಸ ಮಾಡ್ತಾರವರು? ಏನಿಲ್ಲ ಸರ್, ವೈಫ್ ಮನೆ ಹೌದು ಗೃಹಿಣಿ. ಹಾಂ. ಕಂಪ್ಯೂಟರ್ ಏನೋ ಬರುತ್ತೆ ಅವ್ರಿಗೆ? ಇಲ್ಲ ಸರ್, ಯಾರಿಗೂ ಏನು ಬರಲ್ಲ. ಬಿಡು ಮಗನ ತೆಗಿಬೇಡ ಬಿಡಪ್ಪ, ಕಿತ್ತೋದ್ರೆ ತಿರ್ಗ ಮತ್ತೆ ಇದು ಮಾಡೋಕ್ಕಲ್ಲ. ಕಿತ್ತೋದ್ರೆ ಇಲ್ಲ ಜಲ್ದಿ ಮಾಡಿಸ್ಕೊಡ್ತಾರೆ, ಎಲೆಕ್ಷನ್ ಓಟ್ ಹಾಕ್ಬೇಕಲ್ಲ ಅದರಿಂದ. ಅಲ್ಲ ಇವಾಗ ಇದ್ರ ಕಾರ್ಡ್ ಬಂದಿದೆ ಅಲ್ಲ, ಅದೇ ಅವರೇ ಬೇಕಾದ್ರೆ ನಿಂತ್ಕೊಂಡು ಮಾಡಿಸ್ಬಿಡ್ತಾರೆ. ಇದನ್ನ ರೇಷನ್ ಕಾರ್ಡ್ ಬೇಕಾದ್ರೆ ಮಾಡಿಸಲ್ಲ. ಕಂಪ್ಯೂಟರ್ ನಾವು ರೇಷನ್ ಕಾರ್ಡ್ಗೆ ಶೋಭಾ ಕಾರಂಜಿಯವ್ರಿಗೆ ಕೊಟ್ಟಿದ್ದು. ಲೀಸ್ಟಲ್ಲಿ ಹಾಕಿ ಅಂತಾರೆ ಅಷ್ಟೇ, ಅವ್ರೇನು ಮಾಡಿಸ್ಕೊಡ್ತಾರೆ ಬರೋಣ. ಇಲ್ಲ ಸರ್, ಈಗ ಎಲೆಕ್ಷನ್ ಅವಾಗ ನಾವು ಮಾಡಿಸ್ಬೇಕಾರೆ ಇರ್ಲಿಲ್ವಲ್ಲ, ಚೆನ್ನೈಗೆ ಬಂದಾಗ ಇಲ್ಲಿರೋ ಅವರು ಕಾಳಯ್ಯ ಅವ್ರು ಇವ್ರು ಎಲ್ಲ ಸೇರಿ ಕರಿಯಲ್ಲಪ್ಪ ಅವರೆಲ್ಲ ಕರ್ಕೊಂಡೋಗಿ ಇಲ್ಲಿ ಫೋಟೋ ತೆಗ್ಸಿ ಎಲ್ಲ ರೆಡಿ ಮಾಡಿಸ್ಕೊಟ್ಬಿಟ್ರು. ಒಂದು 15 ದಿವಸದಲ್ಲಿ ಎಲ್ಲ ರೆಡಿ ಆಗೋಯ್ತು. ರೇಷನ್ ಕಾರ್ಡ್ ಕೇಳಿದ್ರೆ ಅವ್ರು ಬರಬೇಕು ಅನ್ಕೊಂಡು ರಾಷ್ಟ್ರೀಯ ಶೋಭಾ ಕಾರಂಜಿಯವರು ಇದಾದಾಗ ಅವಾಗ ಬಂತು ಇಲ್ಲಿ. ನೀನೇನಪ್ಪ ಓದಿರೋದು? ಸೆಕೆಂಡ್ ಪಿ ಯು ಸಿ ಓದ್ತಾ. ಯಾವ ಸ್ಕೂಲಪ್ಪ ಇದು ನೀನು ಓದಿದ್ದು? ಇದು ಕನ್ನಡ ಮೀಡಿಯಮ್ಮ, ಇಂಗ್ಲೀಷ್ ಮೀಡಿಯಮ್ಮ, ಗೌರ್ಮೆಂಟ್ ಸ್ಕೂಲಾ? ಖಾಸಗಿ? ಹೌದು, ಖಾಸಗಿ ಆಂಗ್ಲ ಮಾಧ್ಯಮ. ಇವಾಗ ಏನು ಓದ್ತಾ ಇದೆಯಾ? ಸೈನ್ಸ್, ಸೆಕೆಂಡ್ ಪಿ ಯು ಸಿ. ಏನೋ ಹಾಸ್ಟೆಲ್ ಸ್ಪೆಷಲಿಸ್ಟ್ ಆ ಥರ ಏನೋ ತೊಗೊಂಡಿದ್ದೀಯಾ? ಸ್ಕಾಲರ್ಶಿಪ್ ಏನು ನಮ್ಗೆ ಕೊಡೋಲ್ಲ ಸರ್, ಸುಮ್ಮನೆ ಹಾಕಿ ಅರ್ಜಿ ನಾವು ಸಾಕಾಗೋದು ಒಡ್ಡಾಡಿ. ಅಲ್ಲಿ SC ST ಅವರು ಇದ್ದರು ಕೆಳಗಡೆ ನಮ್ಮ ಚೆನ್ನೈನಲ್ಲಿ, ಅವ್ರಿಗೆ ಬೇಕಾದ್ರೆ ಬತ್ತು ಅವು ಅಡ್ರಿಗೆ SC ST ಅವರಿಗೆ. ನಮಗೆ ಹಾಕಿ ಸುತ್ತಿದ್ದು ಅಷ್ಟೇ ಲಾಭ. ಬ್ಯಾಂಕ್ ಅಕೌಂಟ್ ಇದೆಯಾ? ಇಲ್ಲ, ಒಂದಿನೂ ಏಜ್ ಇದಾಗಬೇಕಲ್ಲ ಸರ್. ಅಲ್ಲಪ್ಪ, ಮತ್ತೆ ಸ್ಕಾಲರ್ಶಿಪ್ ಎಲ್ಲ ಅಪ್ಲೈ ಮಾಡೋಕ್ಕೆ? ಅದಕ್ಕೆಲ್ಲ ಐತೆ. ಅದಕ್ಕೆ ಅದು ನಮ್ಮ ಮಿಸ್ಸಸ್ ಇದೆಲ್ಲ ಜಾಯಿಂಟಲ್ಲಿ ಮಾಡಿಸಿ ಎಲ್ಲ ಕೊಟ್ಟಿದ್ದೀವಿ ಫಾರಮ್ಮು. ಸೆಪರೇಟ್ ಬ್ಯಾಂಕ್ ಇಲ್ಲ, ಜಾಯಿಂಟ್ ಐತೆ. ಅವರು 18 ಏಜ್ ಆಗಂಟ ನಮ್ಮ ಮಿಸ್ಸಸ್ ಎಲ್ಲ ಟರ್ನ್ ಓವರ್ ಮಾಡಬೇಕು. ಆದರೆ ಇವ್ರ ಹೆಸರಲ್ಲಿ ಇರುತ್ತೆ. ಕುಶಾಲ್ ಇವನ ಹೆಸರಲ್ಲಿದೆ. ಹೌದು, ಮೈನರ್ ಇರೋದ್ರಿಂದ. ಕಂಪ್ಯೂಟರ್ ಎಲ್ಲ ಬರುತ್ತೇನಪ್ಪ? ಯಾವುದು ಕಲ್ತಿಲ್ವಾ? ಮನೆ ನಂಬರ್ ಕೊಟ್ಟಿದ್ದಾರೆ ಇದಕ್ಕೆ ಸರ್? ಇಲ್ಲಿ ಇಷ್ಟೇ ಸರ್ ಇರೋದು, ನಂಬರ್ ಇನ್ಯಾವುದಿಲ್ಲ. ಬೋರ್ಡ್ ಗಿಲ್ಡ್ ಏನೂ ಇಲ್ಲ. ಯಾವುದು ಬೋರ್ಡ್ ಐತಿ, ಇದಕ್ಕೆ ಪೈಂಟ್ ಹೊಡೆದ್ಬಿಟ್ಟವ್ರೆ. ಊರಲ್ಲಿ ಜಮೀನು ಇಲ್ಲ ಸರ್, ಅಲ್ಲೇನಿಲ್ಲ. ಹಸು ಕುರಿ ಯಾರು ಇಲ್ಲ, ತಂದೆ ತಾಯಿ ತಿರೋದ್ರು. ಹಂದಿ ಕೋಳಿ ಆ ಥರ ಏನಿಲ್ಲ. ವಾಸದ ಮನೆ ಏನಿಲ್ಲ? ಇಲ್ಲ. ಬಾಡಿಗೆ ಮಲ್ಲಿದ್ದೀರಾ? ಹೌದು ಸರ್. 2 ವೀಲರ್ ಏನೋ ನಿಮ್ಮ ಹೆಸರಲ್ಲಿ ಇದೆಯಾ ಸರ್? ಅದೇ ಗಾಡಿ ಐತೆ ನೋಡಿ, 4 ವೀಲರ್ ಟಾಟಾ AC ಓಡಿಸ್ತಾ ಇದ್ದೀನಿ. ಅದೇ ಬ್ಯಾಂಕ್ ಲೋನ್ ಐತೆ ಅದರಲ್ಲಿ. ದ್ವಿಚಕ್ರ ವಾಹನ, ಕಾರು, ವ್ಯಾನು, ಬಸ್ಸು, ವ್ಯಾನ್ ಅಂತ ಹಾಕಿ ಇರಲಿ. ವ್ಯಾನಾ? ಇಲ್ಲ, ಕೆಳಗಡೆ ಟ್ರಕ್ ಏನಾರು ಆಯ್ತಾ? ಇಲ್ಲ, ಅದೇನೇ ನೋಡ್ತಾ ಇದ್ದೀನಿ. ವ್ಯಾನು, ಪಂಪು ಅಷ್ಟೇ. ಟ್ರ್ಯಾಕ್ಟ್ರು, ಹನಿ ನೀರಾವರಿ ಅಷ್ಟೇ ಬಿಡಿ. ಎತ್ತಿನ ಬಂಡಿ, ಪವರ್ ಟಿಲ್ಲರು, ಅಷ್ಟೇ. ಇದು 2,000 ರೂಪಾಯಿ ಗೃಹಲಕ್ಷ್ಮಿ ಬರ್ತಾ ಇದೆಯಾ? ಏನು ಬರ್ತಾ ಇಲ್ವಾ? ಹೇಳೋಣ ಸರ್, ನಮ್ಗೆ ಬರಲ್ಲ ಸರ್. ಬೇರೆ ಬಂದೈತಿ, ಮುಸ್ಲಿಮ್ಸ್ಗೆ, ಕ್ರಿಶ್ಚಿಯನ್ಸ್ಗೆ, SC ST ಅವ್ರಿಗೆ ಬತ್ತಾವೆ, ತಗೋತಾರ ಅವರು. ನಮ್ಗೆ ಏನಿಲ್ಲ. BP ಅಕ್ಕಿ ತಗೋತೀರಾ? ಈಗ ತಗೊಂಡಿಲ್ಲ ಸರ್, ಈಗ ಸ್ವಲ್ಪ ದಿವಸ ಬರ್ತಾ ಇಲ್ಲ. ಅವೆಲ್ಲ ಅಂದರೆ ಯೂಸ್ ಮಾಡಿಲ್ಲ. ಅಲ್ಲಿ 1 ವರ್ಷ ಆಯಿತು ಯೂಸ್ ತಗೊಂಡಿಲ್ಲ ನಾವು. 1 ವರ್ಷ ಆಯಿತು ಅಂದ್ಕೊಳ್ಳಿ, ಯೂಸ್ ಮಾಡಿಲ್ಲ. ಹೌದಾ? ಕಾರ್ಡ್ ಇಲ್ವಾ ಆಕ್ಟಿವ್? ಆಕ್ಟಿವ್ ಇದೆ ಅಂದ್ರೆ, ಬಟ್ ನಾವು ಊರಾಗೆ ಹೋಗಿದ್ದು, ಸ್ವಲ್ಪ ಕೆಲಸ ಇತ್ತು ಅಲ್ಲಿ. ಈಗ ಬಂದ ಸರಿ ಇಬ್ಬರೇ ಅಲ್ವಾ ಇರೋದು. ಈಗ ಮಿಸಸ್ ಅಲ್ಲೇ ತಗೋಬೋದಾಯ್ತು. ಈ ಕಾರ್ಡ್ ನಂಬರ್ ತೋರಿಸಿ ಊರಲ್ಲೇ ತಗೋ. ಹೌದ್ರಾ? ಊರಲ್ಲಿ ರೇಷನ್ ಅಂಗಡಿ ಇರ್ತದೆ, ಅಷ್ಟೇ ಹೇಳ್ಬೇಕು ಅವ್ರಿಗೆ, ನಾನು ಇಲ್ಲೇ ತಗೋತೀನಪ್ಪ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ತಗೋಬಹುದು. ಅಷ್ಟೇ ಅವ್ರಿಗೆ ಹೇಳ್ಬೇಕು, ನಾನು ಈ ತಿಂಗಳು ಇಲ್ಲೇ ತಗೋತೀನಿ, ನಾನು ಅಲ್ಲಿ ಹೋಯ್ತಾ ಇಲ್ಲ ಅಂತ. ಸರಿ. ಆ ಥರ ಎಲ್ಲಿ ಬೇಕಾದ್ರೂ ತಗೋಬಹುದು.
ಗ್ಯಾಸ್ ಕನೆಕ್ಷನ್ ಇದೆಯಾ? ಹಾಂ ಸರ್ ಗ್ಯಾಸ್ ಇದೆ. ಬಾಡಿಗೆ ಎಷ್ಟು ಸರ್ ಇದಕ್ಕಾ? ಹಾಂ 4,000 ಸರ್. ಎಲ್ಲೂ ಖಾಲಿ ಸೈಟ್ ಏನಿಲ್ಲ? ನಮ್ದೇನಿಲ್ಲ ಸರ್. ಇದು ಟಾಯ್ಲೆಟ್ ಆಚೆ ಇದೆಯಾ ಒಳಗಡೆ ಇದೆಯಾ? ಇಲ್ಲೇ ಇದೆ, ನೀವು ಇದ್ದಿದ್ದೆಲ್ಲ ಇದೆ ಆಚೆ. ಆಚೆಯಿಂದ ಬಾಗಿಲು. ಹಾಂ ಆಫ್ ಮಾಡ್ಕೊಂಡಿದ್ದೇನೆ ಎಷ್ಟು ಗಂಟೆ ಇರ್ತದೆ ಆಫ್ ಮಾಡಿ. ಸೈನ್ ಮಾಡಿ. ಕುಶಲ್ ಮಾಡಮ್ಮ ಕೊಡಿ. ಮೊಬೈಲ್ ಕೊಟ್ಬಿಡು. ಏನಪ್ಪ ಅಂಗೀಜ್ ಆಗ್ಬಿಟ್ಟು ಅಕ್ಷರ ಸೈನ್ ಹಂಗೆ. ಹೌದ್ರಾ? ಸೈನ್ ಯಾರು ಕಾಪಿ ಮಾಡಬಾರ್ದು, ಸೈನ್ ಮಾತ್ರ. ಸೈನ್ ಹೆಂಗೆ ಬೇಕಾದ್ರೂ ಮಾಡ್ಬೋದು, ಅದು ಅವರು ವಿವೇಚನೆ ಬಿಟ್ಟಿದ್ದು. ಹ್ಞೂ 40401136. ಸರಿ ಅಣ್ಣ. ಅಷ್ಟಲ್ಲ ಸರ್, ಇದರಿಂದ ಏನು ಪ್ರಾಫಿಟ್ ಇಲ್ವಾ ಸರ್? ಸುಮ್ಮನೆ ಪ್ರಾಫಿಟ್ ಏನಿಲ್ಲ, ಸಮೀಕ್ಷೆ ಮಾಡಿದ್ದೀವಿ. ಸ್ಥಿತಿಗತಿ, ಹಾಂ ಸರ್, ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿನ ಇದು ಅವ್ರು ನಮಗೆ ಮಾಡಕ್ಕೆ ಹಾಕಿದ್ದಾರೆ. ಆ ನಂಬರ್ ಬೇಸ್ ಮೇಲೆ ಮಾಡ್ತಾ ಇದ್ದಾರೆ. ಪ್ರಯೋಜನ ಏನಿಲ್ಲ ಇದರಿಂದ? ಪ್ರಯೋಜನ ಇರುತ್ತೆ ನಿಮಗೆಲ್ಲ. ಇವಾಗ ನೀವು ಎಲ್ಲ ವಾಹನ ಎಲ್ಲ ಓಡಿಸ್ತಾ ಇದ್ದೀರಲ್ಲ, ಇದು ಮಾಡ್ತಾ ಇದ್ದೀರಲ್ಲ, ಹೇಳೋಕ್ಕಾಗಲ್ಲ. ನೀವು ಆಧಾರ ಇವು ಲೋನ್ಗೆ ತೊಗೊಳಕ್ಕೆ ಗೌರ್ಮೆಂಟ್ ಏನೇನು ಮಾಡ್ತದ ಯಾರಿಗೆ ಗೊತ್ತವಾಗ ಆ ಟೈಮ್ಗೆ. ಇದು ಫಾರಮ್ ಏನಾದ್ರು ಕೊಟ್ಟಿದ್ದಾರಲ್ವಾ? ಯಾವುದು ಇದು ನಮ್ದೇನು ಕೊಡುವ? ಇಲ್ಲ ಕೊಡಲ್ಲ. ಬೇಕಾದರೆ ಫೋಟೋ ತೊಗೊಳ್ಳಿ, ನಿಮ್ಗೆ ಅವಶ್ಯಕತೆ ಇದ್ದರೆ ಫೋಟೋ ತೊಗೊಳ್ಳಿ. ಒಂದು ಫೋಟೋ ತಗೊಂಡಮ್ಮ ಇರಲಿ.